ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡಿದ್ದೇವೆ. ತುಂಬಾ ಈಸಿ ಕಾನ್ಸೆಪ್ಟ್, ನಿಮಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೇನೆ. ಸೊ ಅದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಇನ್ನೊಂದು ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಏನು, ಇದನ್ನ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ, ಸಿಂಗಲ್ ಕಾಲಮ್ ಮತ್ತೆ ಡಬಲ್ ಕಾಲಮ್ಗೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಇಲ್ಲಿ ಕಲಿತೇವೆ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಅಂತ ಇದೆ ಅಂದ್ರೆ ಎರಡು ಅಂತ ಅರ್ಥ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್, ಸೊ ಡಬಲ್ ಕಾಲಮ್ಸ್ ಬರ್ತವೆ ಇಲ್ಲಿ. ಸೊ ಕ್ಯಾಶ್ ಬುಕ್ ಅಲ್ಲಿ ಏನಾಗುತ್ತೆ, ಎರಡು ಕಾಲಮ್ಸ್ ಗಳು ಬರ್ತವೆ. ಸೊ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಒಂದೇ ಕ್ಯಾಶ್ ಕಾಲಮ್ ಅಷ್ಟೇ ಬರ್ತಾ ಇತ್ತು. ಡೆಬಿಟ್ ಸೈಡ್ ಒಂದು ಅಮೌಂಟ್ ಕಾಲಮ್, ಕ್ರೆಡಿಟ್ ಸೈಡ್ ಒಂದು ಅಮೌಂಟ್ ಕಾಲಮ್. ಸೊ ಅದೇ ಕ್ಯಾಶ್ ಕಾಲಮ್ ಆಗಿರ್ತಿತ್ತು. ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಏನಾಗುತ್ತೆ, ಡೆಬಿಟ್ ಸೈಡ್ ಎರಡು ಅಮೌಂಟ್ ಕಾಲಮ್ ಬರ್ತವೆ, ಕ್ರೆಡಿಟ್ ಸೈಡ್ ಎರಡು ಅಮೌಂಟ್ ಕಾಲಮ್ ಬರ್ತವೆ. ಸೊ ಎರಡು ಕಡೆ ಏನಾಗುತ್ತೆ, ಒಂದೊಂದು ಅಡಿಷನಲ್ ಕಾಲಮ್ಸ್ ಗಳು ಬರ್ತವೆ. ಯಾಕೆ ಬರ್ತವೆ ಅಂತ ಹೇಳಿದ್ರೆ, ನಾವ್ ಡೇಸ್ ಏನಾಗ್ತಾ ಇದೆ, ಬಿಸ್ನೆಸ್ ಅಲ್ಲಿ ಏನಾಗ್ತಾ ಇದೆ, ಸೊ ಬಿಸ್ನೆಸ್ ಗಳು ಏನ್ ಮಾಡ್ತಾ ಇದಾವೆ, ಟ್ರಾನ್ಸಾಕ್ಷನ್ಸ್ ಏನಾಗ್ತವೆ, ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಏನಾಗ್ತವೆ ಅವು ಬ್ಯಾಂಕ್ ಮುಖಾಂತರ ಜಾಸ್ತಿ ಆಗ್ತಾ ಇದಾವೆ. ಸೊ ಬ್ಯಾಂಕ್ ಥ್ರೂ ಅವರು ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ಏನಿತ್ತು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾವು ಕ್ಯಾಶ್ ಕಾಲಮ್ ಅನ್ನ ಹಾಕ್ತಾ ಇದೀವಿ, ಅಂದ್ರೆ ಕ್ಯಾಶ್ ಅಷ್ಟೇ ಹಾಕ್ತಾ ಇದ್ವಿ. ಸೊ ಈಗ ಏನಾಗ್ತಾ ಇದೆ, ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನ್ ಮಾಡ್ತೇವೆ, ಬ್ಯಾಂಕ್ ಕಾಲಮ್ ಅನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಸೊ ಇದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತೇವೆ ನಾವು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಗಳನ್ನ ಮಾತ್ರ ಎಂಟ್ರಿ ಮಾಡ್ತೇವೆ. ಆದ್ರೆ ಇದಕ್ಕೆ ಒಂದು ಅಡಿಷನಲ್ ಕಾಲಮ್ಸ್ ಬರುತ್ತೆ, ಅಡಿಷನಲ್ ಅಮೌಂಟ್ ಕಾಲಮ್ ಬರುತ್ತೆ, ದಟ್ ಈಸ್ ಬ್ಯಾಂಕ್ ಕಾಲಮ್. ಸೊ ಕ್ಯಾಶ್ ಕಾಲಮ್ ಇರುತ್ತೆ, ಅದ್ರ ಜೊತೆಗೆ ಬ್ಯಾಂಕ್ ಕಾಲಮ್ ಕೂಡ ಇರುತ್ತೆ. ಸೊ ರಿಸಿಪ್ಟ್ ಸೈಡ್ ಏನಾಗುತ್ತೆ, ಕ್ಯಾಶ್ ಕಾಲಮ್ ಬರುತ್ತೆ, ಬ್ಯಾಂಕ್ ಕಾಲಮ್ ಬರುತ್ತೆ. ಪೇಮೆಂಟ್ ಸೈಡ್ ಏನಾಗುತ್ತೆ, ಅಲ್ಲೂ ಕೂಡ ಕ್ಯಾಶ್ ಕಾಲಮ್ ಮತ್ತೆ ಬ್ಯಾಂಕ್ ಕಾಲಮ್ ಬರುತ್ತೆ. ಸೊ ಈ ತರ ಏನಾಗುತ್ತೆ, ನಮಗೆ ಎರಡೆರಡು ಕಾಲಮ್ಗಳು ಬರ್ತವೆ. ಸೊ ಮೊದಲಿಗೆ ಸಿಂಗಲ್ ಕಾಲಮ್ ಅಲ್ಲಿ ಸಿಂಗಲ್ ಕ್ಯಾಶ್ ಓನ್ಲಿ ಕ್ಯಾಶ್ ಕಾಲಮ್ ಅಷ್ಟೇ ಇರ್ತಿತ್ತು. ಸೊ ಇಲ್ಲಿ ಏನಾಗುತ್ತೆ, ಕ್ಯಾಶ್ ಕಾಲಮ್ ಮತ್ತೆ ಬ್ಯಾಂಕ್ ಕಾಲಮ್ ಎರಡೂ ಕೂಡ ಏನಾಗುತ್ತೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಒಂದಿಷ್ಟು ಸ್ಪೆಷಲ್ ಎಂಟ್ರೀಸ್ ಇದಾವೆ. ಸೊ ಅವನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ, ಅವನ್ನ ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕ್ಯಾಶ್ ಕಾಲಮ್ ಅಲ್ಲಿ ಪ್ಯೂರ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಹಾಗಾಗಿ ಏನಾಗುತ್ತೆ, ಡಿಸ್ಕೌಂಟ್ ಅಲೌಡ್ ಮತ್ತೆ ಡಿಸ್ಕೌಂಟ್ ರಿಸೀವ್ಡ್ ಏನಿರ್ತವೆ, ಸೊ ಡಿಸ್ಕೌಂಟ್ ಏನ್ ಬರುತ್ತೆ, ಡಿಸ್ಕೌಂಟ್ ಕಾನ್ಸೆಪ್ಟ್ ಏನ್ ಬರುತ್ತೆ, ಅದರಲ್ಲಿ ನಮಗೆ ಒಂದಿಷ್ಟು ಡಿಸ್ಕೌಂಟ್ ಅರ್ನ್ಡ್ ಆಗಿರುತ್ತೆ, ಅಂದ್ರೆ ಬಂದಿರುತ್ತೆ, ರಿಸೀವ್ಡ್ ಆಗಿರುತ್ತೆ. ಸೊ ಅಂತ ಎಂಟ್ರೀಸ್ಗಳು, ಅದ್ರ ಜೊತೆಗೆ ಮತ್ತೆ ಒಂದಿಷ್ಟು ಡಿಸ್ಕೌಂಟ್ ಅಲೌಡ್ ಇರ್ತವೆ. ಸೊ ನಾವು ಇನ್ನೊಬ್ಬರಿಗೆ ಬಿಟ್ಕೊಟ್ಟಿರ್ತೀವಿ ಡಿಸ್ಕೌಂಟ್. ಸೊ ಅಂತ ಟ್ರಾನ್ಸಾಕ್ಷನ್ಸ್ ಗಳು ಏನಾಗ್ತವೆ, ಅವನ್ನ ನಾವು ಸ್ಕಿಪ್ ಮಾಡ್ತೇವೆ, ಅವನ್ನ ನಾವು ಇಲ್ಲಿ ಬರೆಯೋದಿಲ್ಲ. ನಮ್ಗೆ ಏನು ಕ್ಯಾಶ್ ಬಂದಿರತ್ತೆ ಅಥವಾ ಹೋಗಿರುತ್ತೆ ಅದನ್ನ ಮಾತ್ರ ನಾವು ಇಲ್ಲಿ ಕ್ಯಾಶ್ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ. ಸೊ ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಕಾಂಟ್ರಾ ಎಂಟ್ರಿ ಅಂತ ಬರುತ್ತೆ. ಏನಿದು ಕಾಂಟ್ರಾ ಎಂಟ್ರಿ. ಸೊ ಕಾಂಟ್ರಾ ಎಂಟ್ರಿ ಅಂದ್ರೆ ಏನು ಅಂತ ಕೇಳಿದ್ರೆ, ನಿಮ್ಗೆ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ಗೆ ನಿಮ್ಗೆ ಇದನ್ನ ಕೇಳ್ತಾರೆ. ಸೊ ಕಾಂಟ್ರಾ ಎಂಟ್ರಿ ಈಸ್ ಅನ್ ಎಂಟ್ರಿ ಆರ್ ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ಬಿಟ್ವೀನ್ ಕ್ಯಾಶ್ ಅಂಡ್ ಬ್ಯಾಂಕ್. ಸೊ ಕ್ಯಾಶ್ ಮತ್ತೆ ಬ್ಯಾಂಕ್ ನಡುವೆ ಟ್ರಾನ್ಸಾಕ್ಷನ್ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇದು ಏನಾಗುತ್ತೆ, ಈ ಎಂಟ್ರಿ ಏನಾಗುತ್ತೆ, 2 ಸತಿ ರಿಪೀಟ್ ಆಗುತ್ತೆ. 2 ಸತಿ ಯಾಕೆ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಫಾರ್ ಎಕ್ಸಾಂಪಲ್ cash deposited into bank. Cash deposited into bank. So cash deposited into bank ಅಂದ್ರೆ ಏನು, ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಈ ತರ ಎಂಟ್ರಿ ಆಗುತ್ತೆ. ಸೊ ಈ ತರ ಟ್ರಾನ್ಸಾಕ್ಷನ್ ಆದಾಗ, ಸೊ ಬ್ಯಾಂಕ್ ಮತ್ತೆ ಕ್ಯಾಶ್ ನಡುವೆ ಟ್ರಾನ್ಸಾಕ್ಷನ್ ಆದಾಗ ನಾವು ಅದನ್ನ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಇದನ್ನ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇದು ಎರಡೂ ಕಡೆ ಅಂದ್ರೆ ರಿಸಿಪ್ಟ್ ಮತ್ತೆ ಪೇಮೆಂಟ್ ಕಡೆ ಏನಾಗುತ್ತೆ, ಎರಡೂ ಕಡೆ ಏನಾಗುತ್ತೆ ಅದು ಎಂಟ್ರಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ದುಡ್ಡು ಬರೋದು ಇಲ್ಲ, ಹೋಗೋದು ಇಲ್ಲ. ಯಾಕಂದ್ರೆ ನಾವು ದುಡ್ಡನ್ನ ಏನ್ ಮಾಡ್ತಾ ಇದೀವಿ, ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ನಮ್ ಕಡೆ ಕ್ಯಾಶ್ ಬ್ಯಾಲೆನ್ಸ್ ಏನಿದೆ ಅದನ್ನ ನಾವು ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನಮ್ ಕಡೆಯಿಂದ ಕ್ಯಾಶ್ ಹೋಗಿದ್ರು ಕೂಡ ನಮ್ಗೆ ಏನಾಗ್ತಾ ಇದೆ, ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ಈ ತರ ಎಂಟ್ರಿಗೆ ನಾವೇನಂತ ಕರಿತೀವಿ, ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಗೆ ಏನಾಗ್ತಾ ಇಲ್ಲ,
ನಮ್ ಕಡೆಯಿಂದ ದುಡ್ಡು ಹೋಗ್ತಾನೂ ಇಲ್ಲ, ನಮ್ಗೆ ದುಡ್ಡು ಬರ್ತಾನೂ ಇಲ್ಲ. ಸೊ ಇಂಥ ಎಂಟ್ರಿಗೆ ನಾವು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇದೇನಾಗುತ್ತೆ, ಯಾವಾಗ ಕಾಂಟ್ರಾ ಎಂಟ್ರಿ ಆಗುತ್ತೆ, ಕ್ಯಾಶ್ ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್, ಕ್ಯಾಶ್ ಮತ್ತೆ ಬ್ಯಾಂಕ್ ನಡುವೆ ಟ್ರಾನ್ಸಾಕ್ಷನ್ ಆದ್ರೆ ನಾವು ಅದನ್ನ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಇದನ್ನ ನಾವು ಕಾಂಟ್ರಾ ಎಂಟ್ರಿಯನ್ನು ನಾವು ಲೆಡ್ಜರ್ ಫೋಲಿಯೋ ಅಂತ ಏನ್ ಕಾಲಮ್ ಇರುತ್ತೆ, ಸೊ ಇಷ್ಟು ದಿವಸ ನಾವು ಲೆಡ್ಜರ್ ಫೋಲಿಯೋ ಕಾಲಮ್ ಅನ್ನ ಯೂಸ್ ಮಾಡಿರ್ಲಿಲ್ಲ. ಸೊ ಈಗ ನಾವೇನ್ ಮಾಡ್ತೇವೆ, ಇಲ್ಲಿ ಏನ್ ಮಾಡ್ತೇವೆ, ಲೆಡ್ಜರ್ ಫೋಲಿಯೋ ಕಾಲಮ್ ಇರುತ್ತೆ. ಸೊ ಲೆಡ್ಜರ್ ಫೋಲಿಯೋ ಅಂದ್ರೆ ಏನು, ಪೇಜಸ್ ಗಳಿಗೆ, ಅಕೌಂಟ್ಸ್ ಅಲ್ಲಿ ಪೇಜಸ್ ಗಳಿಗೆ ನಾವು ಲೆಡ್ಜರ್ ಫೋಲಿಯೋ ಅಂತ ಕರಿತೀವಿ ಅಥವಾ ಜರ್ನಲ್ ಫೋಲಿಯೋ ಅಂತ ಕರಿತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೇವೆ, ಆ ಕಾಲಮ್ ನಲ್ಲಿ ನಾವು ಕಾಂಟ್ರಾ ಎಂಟ್ರಿ ಇದ್ರೆ ನಾವು ಅದನ್ನ ಸಿ ಅಂತ ಬರೆದು ಸರ್ಕಲ್ ಮಾಡ್ತೀವಿ. ಸೊ ನಿಮ್ಗೆ ಪ್ರಾಬ್ಲಮ್ ಮಾಡುವಾಗ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೇನೆ. ಸೊ ಇಲ್ಲಿ ಏನಾಗುತ್ತೆ, ಕ್ಯಾಶ್ ಮತ್ತೆ ಬ್ಯಾಂಕ್ ನಡುವೆ ಟ್ರಾನ್ಸಾಕ್ಷನ್ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇದನ್ನ ನಾವು ಲೆಡ್ಜರ್ ಫೋಲಿಯೋ ಕಾಲಮ್ ಅಲ್ಲಿ ಸಿ ಅಂತ ಬರೆದು ಏನ್ ಮಾಡ್ತೀವಿ, ಅದನ್ನ ಮಾರ್ಕ್ ಮಾಡ್ತೀವಿ. ಸೊ ಇಲ್ಲಿ ಆ ಅಮೌಂಟ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು, ಎರಡು ಕಡೆ ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನ ನಿಮ್ಗೆ ಪ್ರಾಬ್ಲಮ್ ಬಂದಾಗಲೇ ಹೇಳ್ತೇನೆ. ಸೊ ಇದಿಷ್ಟು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿದೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಏನು, ಸೊ ಇಟ್ ಇಸ್ ಅ ಕ್ಯಾಶ್ ಬುಕ್ ವಿಚ್ ಹ್ಯಾಸ್ 2 ಕಾಲಮ್ಸ್ ಆಫ್ ಅಮೌಂಟ್. ಸೊ 2 ಅಮೌಂಟ್ ಕಾಲಮ್ಸ್, ದಟ್ ಈಸ್ ಕ್ಯಾಶ್ ಕಾಲಮ್, ಇನ್ನೊಂದು ಬ್ಯಾಂಕ್ ಕಾಲಮ್. ಸೊ ಈಗ ನಾನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ಇದರ ಮೇಲೆ. ಸೊ ಇದಿಷ್ಟು ಕಾನ್ಸೆಪ್ಟ್ ಆಗಿದೆ, ಇನ್ನೊಂದು 2 ಕಾನ್ಸೆಪ್ಟ್ ಗಳು ಬರ್ತವೆ. ಸೊ ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬರುತ್ತೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬರುತ್ತೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಅ ಲಯಬಿಲಿಟಿ. ಸೊ ಇದು ಒಂದು ಲಯಬಿಲಿಟಿ, ಸಾಲ ಆಗಿದೆ. ಸೊ ಯಾವಾಗ ಸಾಲ, ಸೊ ಯಾವಾಗ ಲಯಬಿಲಿಟಿ ಆಗುತ್ತೆ ಅಂತ ಹೇಳಿದ್ರೆ, ಇದ್ಯಾಕೆ ಲಯಬಿಲಿಟಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕ್ ಅಲ್ಲಿ ನಾವು ಬ್ಯಾಲೆನ್ಸ್ ಅನ್ನ ಇಟ್ಟಿರ್ತೀವಿ ಅಥವಾ ನಾವು ಅಕೌಂಟ್ ಅನ್ನ ಓಪನ್ ಮಾಡಿರ್ತೀವಿ. ಸೊ ಏನಾಗುತ್ತೆ, ನಮ್ಗೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ತೀವಿ, ನಾವು ಏನಾಗಿರ್ತೀವಿ, ಬ್ಯಾಂಕ್ ಅಲ್ಲಿ ನಮಗೆ ಕರೆಂಟ್ ಅಕೌಂಟ್ ಇರುತ್ತೆ. ಸೊ ನಮ್ಮ ಡೆಪಾಸಿಟ್ ಎಷ್ಟಿರುತ್ತೆ ಅಂದ್ರೆ ನಮ್ಮ ಬ್ಯಾಲೆನ್ಸ್ ಎಷ್ಟಿರುತ್ತೆ, ಫಾರ್ ಎಕ್ಸಾಂಪಲ್ 1 lakh rupees ಇರುತ್ತೆ, ನಮ್ಮ ಬ್ಯಾಲೆನ್ಸ್ 1 lakh rupees ಇರುತ್ತೆ. ನಮ್ಗೆ ಇಮಿಡಿಯೇಟ್ಲಿ ದುಡ್ಡು ಬೇಕಾಗಿರುತ್ತೆ. ಸೊ ನಮ್ಗೆ ರಿಕ್ವೈರ್ಮೆಂಟ್ ಇರುತ್ತೆ 1,50,000 ಇರುತ್ತೆ, 1,50,000 ನಮ್ಗೆ ದುಡ್ಡು ಬೇಕಾಗಿರುತ್ತೆ. ಆಗ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಕಡೆಯಿಂದ ಏನ್ ಮಾಡ್ತೀವಿ, ಸಾಲವನ್ನ ತಗೊಳ್ತೀವಿ. ಸೊ ಬ್ಯಾಂಕ್ ಏನ್ ಮಾಡುತ್ತೆ, ಆ ಸಿಚುವೇಶನ್ ಅಲ್ಲಿ ಏನ್ ಮಾಡುತ್ತೆ, ಬ್ಯಾಂಕ್ ನಮ್ಗೆ ನಮ್ಮ ಹತ್ರ 1 ಲಕ್ಷ ಬ್ಯಾಲೆನ್ಸ್ ಇದ್ರೂ ಕೂಡ ನಮ್ಗೆ ಏನ್ ಮಾಡುತ್ತೆ, 1,50,000 ಏನ್ ಮಾಡುತ್ತೆ, ನಮ್ಗೆ ದುಡ್ಡನ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದೇನಿದೆ 50,000 ಬ್ಯಾಲೆನ್ಸ್. ಸೊ 50,000 ಬ್ಯಾಲೆನ್ಸ್ ಏನಿದೆ, ಇದಕ್ಕೆ ನಾವೇನಂತ ಕರಿತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಬ್ಯಾಂಕ್ ಅಲ್ಲಿ ನಮ್ಮ ಬ್ಯಾಲೆನ್ಸ್ ಕಡಿಮೆ ಇದ್ರೂ ಕೂಡ ನಾವು ಜಾಸ್ತಿ ಅಮೌಂಟ್ ಅನ್ನ ವಿಡ್ರಾಲ್ ಮಾಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನೀವು ಒಂದೊಂದ್ಸತಿ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ಸೊ ಪ್ರಾಬ್ಲಮ್ಸ್ ಗಳಲ್ಲಿ ಇದನ್ನ ಕೇಳ್ತಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಅಂತ ಕೇಳ್ತಾರೆ. ಸೊ ಅದನ್ನ ಕೇಳಿದಾಗ ಇದನ್ನ ನೀವು ಬರಿಬೇಕಾಗುತ್ತೆ. ಸೊ ಇದು ಲಯಬಿಲಿಟಿ. ಸೊ ಇದು ಲಯಬಿಲಿಟಿ ಆಗುತ್ತೆ, ಯಾಕಂದ್ರೆ ನಾವು ದುಡ್ಡು ಜಾಸ್ತಿ ಇಸ್ಕೊಂಡಿರ್ತೀವಿ ಬ್ಯಾಂಕ್ ಹತ್ರ, ನಾವು ದುಡ್ಡನ್ನು ಕೊಡ್ಬೇಕಾಗುತ್ತೆ, ಅದಕ್ಕೆ ಅದು ಲಯಬಿಲಿಟಿ ಆಗುತ್ತೆ. ಸೊ ಇದು ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತದೆ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಿದೆ, ಇದು ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ನಮಗೆ ತೋರಿಸ್ತಾ ಇರುತ್ತೆ. ಅಂದ್ರೆ ಇದು ಪೇಮೆಂಟ್, ನಾವು ಇದನ್ನ ಇದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ, ಇದನ್ನ ನಾವು ದುಡ್ಡು ಕೊಡ್ಬೇಕಾಗುತ್ತೆ, ಲಯಬಿಲಿಟಿ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬಂದ್ರೆ, ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಅಂತ ಏನಾದ್ರು ಬಂದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರೀತೀವಿ. ಸೊ ಅಂದ್ರೆ ಪೇಮೆಂಟ್ ಸೈಡ್ ಏನಿರುತ್ತೆ, ಸೊ ಕ್ರೆಡಿಟ್ ಸೈಡ್ ಪೇಮೆಂಟ್ ಇರುತ್ತೆ. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅದನ್ನ ಬ್ಯಾಲೆನ್ಸ್ ಅನ್ನ ನಾವು ಅಲ್ಲಿ ಬರೀತೇವೆ. ಸೊ ಇದಿಷ್ಟು ಕಾನ್ಸೆಪ್ಟ್ ಆಗಿದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ಇದು ಕೂಡ ನಿಮಗೆ 1 ಮಾರ್ಕ್ಸ್ or 2 ಮಾರ್ಕ್ಸ್ ಗೆ ಕೇಳ್ತಾರೆ. ಕಾಂಟ್ರಾ ಎಂಟ್ರಿ ಅಂತ ಬರುತ್ತೆ. ಸೊ ಕಾಂಟ್ರಾ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ಆ ನಂತರ ಡಿಸ್ಕೌಂಟ್ ರಿಸೀವ್ಡ್ ಮತ್ತೆ ಡಿಸ್ಕೌಂಟ್ ಅಲೌಡ್ ಏನಿರ್ತವೆ, ಸೊ ಅವು ಯಾವ ಇಲ್ಲಿ ಬರುವುದಿಲ್ಲ. ಇದ್ರ ಜೊತೆಗೆ ಇನ್ಕಮ್ ರಿಸೀವ್ಡ್ ಇರುತ್ತೆ, ಅಂದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಇರುತ್ತೆ, ಇಂಟ್ರೆಸ್ಟ್ ಅಲೌಡ್ ಇರುತ್ತೆ, ಅದು ಕೂಡ ಏನಾಗೋದಿಲ್ಲ, ಇಲ್ಲಿ ಬರೋದಿಲ್ಲ. ಸೊ ಈಗ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಪ್ರಾಬ್ಲಮ್ ಅನ್ನ ಬರೀತೇನೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಅದನ್ನ ಅನಲೈಸ್ ಮಾಡ್ಕೊಂಡು ಇನ್ನೊಂದ್ಸತಿ ನೋಡ್ಕೊಳ್ಬೇಕು. ನಾನು 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ಇದ್ರ ಮೇಲೆ. ಸೊ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಆದ್ಮೇಲೆ ನಾನು ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ನಿಮ್ಗೆ 12 ಮಾರ್ಕ್ಸ್ ಗೆ ಆನ್ಯುವಲ್ ಎಕ್ಸಾಮ್ ಗೆ ಜಾಸ್ತಿ ಕೇಳ್ತಾರೆ.
ಇದನ್ನ ಈ ತರದ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ ಮೊದಲಿಗೆ ನಾನು 2 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೇನೆ. ಸೊ ನೀವು ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದ್ರೆ ನೀವು ನನಗೆ ಅದನ್ನ ಕೇಳಬಹುದು. ಅದಾದ್ಮೇಲೆ ನಾನು ಪರ್ಚೇಸ್ ಬುಕ್, ಸೇಲ್ಸ್ ಬುಕ್ ಮತ್ತೆ ಪರ್ಚೇಸ್ ರಿಟರ್ನ್ಸ್ ಅಂಡ್ ಸೇಲ್ಸ್ ರಿಟರ್ನ್ ಬುಕ್ ಅನ್ನ ಮಾಡ್ತೇನೆ. ಅವೆಲ್ಲವನ್ನು ಮಾಡಿ ಆದ್ಮೇಲೆ ಲಾಸ್ಟಿಗೆ ನಾನು ಏನ್ ಮಾಡ್ತೇನೆ, ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಗಳನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ಒಂದು ಪ್ರಾಬ್ಲಮ್ ಅನ್ನ ಬರ್ದಿದ್ದೇನೆ. ಸೊ ನಿಮಗೆ ಫಾರ್ಮ್ಯಾಟ್ ಅನ್ನ ಹಾಕಿಲ್ಲ ನಾನು, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ಮ್ಯಾಟ್ ಅನ್ನ ಹಾಕಿಲ್ಲ ನಾನು. ಸೊ ಏನಿಲ್ಲ, ಸಿಮಿಲರ್ ಬರುತ್ತೆ. ಸೊ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಗೆ ಸಿಮಿಲರ್ ಇರುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಡೇಟ್ ಕಾಲಮ್ ಇರುತ್ತೆ, ರಿಸಿಪ್ಟ್ ಕಾಲಮ್ ಇರುತ್ತೆ, ಲೆಡ್ಜರ್ ಫೋಲಿಯೋ ಕಾಲಮ್ ಇರುತ್ತೆ. ಇಲ್ಲಿ 2 ಕಾಲಮ್ಸ್ ಗಳು ಬರ್ತವೆ. ಸೊ ಅಮೌಂಟ್ ಕಾಲಮ್ ಅಲ್ಲಿ 2 ಬರ್ತವೆ. ಫಸ್ಟ್ ಕಾಲಮ್ ಕ್ಯಾಶ್ ಕಾಲಮ್ ಅಂತ ಬರುತ್ತೆ, ಸೆಕೆಂಡ್ ಕಾಲಮ್ ಬ್ಯಾಂಕ್ ಕಾಲಮ್ ಅಂತ ಬರುತ್ತೆ. ಸೊ ಒಂದು ಅಡಿಷನಲ್ ಕಾಲಮ್ ಬರುತ್ತೆ, ಅದು ಬ್ಯಾಂಕ್ ಕಾಲಮ್. ಸೊ 2 ಕಡೆ ಬರುತ್ತೆ. ಸೊ ಇಲ್ಲೂ ಕೂಡ ಕ್ರೆಡಿಟ್ ಸೈಡ್ ಕೂಡ ಡೇಟ್, ಪೇಮೆಂಟ್ಸ್, ಲೆಡ್ಜರ್ ಫೋಲಿಯೋ, ಕ್ಯಾಶ್ ಅಮೌಂಟ್ ರುಪೀಸ್ ಮತ್ತೆ ಬ್ಯಾಂಕ್ ಅಮೌಂಟ್ ರುಪೀಸ್. ಸೊ ಈ ತರ ಬರುತ್ತೆ. ನಿಮ್ಗೆ ರೆಫರೆನ್ಸ್ ಗೆ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದೋಣ, ಆಮೇಲೆ ಅದನ್ನ ಸಾಲ್ವ್ ಮಾಡೋಣ. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಪ್ರಾಬ್ಲಮ್, 6th ಪ್ರಾಬ್ಲಮ್ ಇದು. ಸೊ ನಾನು 6th ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ನಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತವೆ ಆ ಬೇಸಿಸ್ ಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ರೆಕಾರ್ಡ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಬ್ಯಾಂಕ್ ಕಾಲಮ್ ಕ್ಯಾಶ್ ಬುಕ್. ಸೊ ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಏನಂತ ಕರಿತಾ ಇದ್ದಾರೆ, ಬ್ಯಾಂಕ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಬ್ಯಾಂಕ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಕರೀತಾರೆ. ಸೊ ಸೆಪ್ಟೆಂಬರ್ 2019. ಸೊ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನೋಡಿ, ಸ್ಟಾರ್ಟೆಡ್ ಬಿಸಿನೆಸ್ ವಿತ್ ಕ್ಯಾಶ್ rupees 80,000, deposited into bank rupees 50,000, received cash from Rahul 1,000, brought goods for cash rupees 8,000, brought goods by check rupees 10,000, paid to Sanjay by check cash rupees 20,000, drew from bank for office use rupees 12,000, rent paid by check rupees 1,000, cash paid into bank rupees 10,000, paid salary by check rupees 17,000. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ ಈ ತರ ಇರುತ್ತೆ. ಸೊ ನಿಮ್ಗೆ ಒಂದು 8 ರಿಂದ 10 ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ಕೊಡ್ತಾರೆ. ನೀವೇನ್ ಮಾಡ್ಬೇಕು, ಅದನ್ನ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡ್ತೇವೆ, ಸೊ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೇಕು, ಒಂದೊಂದು ಎಂಟ್ರಿಯನ್ನ ಮಾಡ್ತಾ ಹೋಗ್ಬೇಕು, ಡೇಟ್ ವೈಸ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಎಂಟ್ರಿ ಏನಿದೆ, ಸೆಪ್ಟೆಂಬರ್ 1 2019 ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 80,000 ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಪ್ರಾಬ್ಲಮ್ ಅನ್ನ ಮಾಡುವಾಗ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಪ್ರಾಬ್ಲಮ್ ಅನ್ನ ಮಾಡುವಾಗ ಕ್ಯಾಶ್ ಇದೆಯೋ ಬ್ಯಾಂಕ್ ಇದೆಯೋ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಸೊ ಕ್ಯಾಶ್ ಕೊಟ್ಟಿದ್ರೆ ನಾವು ಕ್ಯಾಶ್ ಕಾಲಮ್ ಅಲ್ಲಿ ಬರಬೇಕು, ಬ್ಯಾಂಕ್ ಕೊಟ್ಟಿದ್ರೆ ಅಥವಾ ಚೆಕ್ ಅನ್ನ ಕೊಟ್ಟಿದ್ರೆ ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ಅದನ್ನ ಅಮೌಂಟ್ ಅನ್ನ ಬರಿಬೇಕಾಗುತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ, ಕ್ಯಾಶ್ ಬರ್ತಾ ಇದೆ. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ಇದೆ, ಸೊ ಹೊಸ ಬಿಸ್ನೆಸ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬೇಸಿಕಲಿ ಜರ್ನಲ್ ಎಂಟ್ರಿ ಏನಾಗುತ್ತೆ, ಇಲ್ಲಿ ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಯಾರು ತಂದಿದ್ದಾರೆ ಅಂತ ಹೇಳಿಲ್ಲ, ಅವ್ರ ಹೆಸರನ್ನ ಕೊಟ್ಟಿಲ್ಲ, ಹಾಗಾಗಿ ಏನಾಗುತ್ತೆ, ಅದು ನಮಗೆ ರಿಸಿಪ್ಟ್ ಆಗುತ್ತೆ, ದುಡ್ಡು ಬರ್ತಾ ಇದೆ ನಮಗೆ. ಸೊ ರಿಸಿಪ್ಟ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಫಸ್ಟ್ ಡೇಟ್ ಏನಿದೆ, 1 ಸೆಪ್ಟೆಂಬರ್ 2019. ಸೊ ಇಲ್ಲಿ ಬರ್ತಾ ಇದೆ ಸೆಪ್ಟೆಂಬರ್ 1 2019. ಸೊ ಏನಾಗ್ತಾ ಇದೆ, ನಮಗೆ ದುಡ್ಡು ಬರ್ತಾ ಇದೆ. ಸೊ ಹೇಗೆ ಬರ್ತಾ ಇದೆ, ಟು ಕ್ಯಾಪಿಟಲ್ ಅಕೌಂಟ್. ಸೊ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕ್ಯಾಶ್ ಬ್ಯಾಲೆನ್ಸ್ ಅಂತ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀತೀರಿ. ಸೊ ಇಲ್ಲಿ ಏನಾಗ್ತಾ ಇದೆ, ಕಮೆನ್ಸ್ ಬಿಸ್ನೆಸ್ ಆಗ್ತಾ ಇದೆ, ಅಂದ್ರೆ ಸ್ಟಾರ್ಟ್ ಆಗ್ತಾ ಇದೆ, ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ನಮಗೆ ಇನ್ಕಮ್ ಆಗುತ್ತೆ, ರಿಸಿಪ್ಟ್ಸ್ ಆಗಿ ಬರ್ತಾ ಇದೀವಿ. ಸೊ ಕ್ಯಾಶ್ ಬರ್ತಾ ಇದೆ. ಸೊ ಇದನ್ನ ಅಬ್ಸರ್ವ್ ಮಾಡಬೇಕು. ಕ್ಯಾಶ್ ಅಂತ ಹೇಳಿದ್ದಾರೆ 80,000 rupees. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅಲ್ಲಿ ನಾವು 80,000 ಬರ್ತಾ ಇದ್ವಿ, ಬ್ಯಾಂಕ್ ಕಾಲಮ್ ಅನ್ನ ನಾವು ಡ್ಯಾಶ್ ಆಗ್ತಾ ಇದ್ವಿ. ಸೊ ಇಲ್ಲಿ 80,000 ಕ್ಯಾಶ್ ಕಾಲಮ್ ಅಲ್ಲಿ, ಬ್ಯಾಂಕ್ ಕಾಲಮ್ ಅನ್ನ ನಾವು ಡ್ಯಾಶ್ ಇಡ್ತಾ ಇದ್ವಿ. ಸೊ ಬ್ಯಾಂಕ್ ಇಂದ ಬಂದ್ರೆ ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಕ್ಯಾಶ್ ಇಂದ ಬಂದ್ರೆ ನಮಗೆ ಕ್ಯಾಶ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೆಕೆಂಡ್ ಎಂಟ್ರಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಸೆಕೆಂಡ್ ಎಂಟ್ರಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ. ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಇದೆ, ಕಾಂಟ್ರಾ ಎಂಟ್ರಿ ಆಗುತ್ತೆ. ಸೊ ಕಾಂಟ್ರಾ ಎಂಟ್ರಿ, ಸೊ ಯಾವ ತರ ಇರುತ್ತೆ ಎಂಟ್ರಿ, ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಎಂಟ್ರಿ ಏನಾಗುತ್ತೆ,
ಹಂಗೆ ಬರ್ಕೊಳ್ಳಿ ಇದನ್ನ. ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇದು ರಫ್ ಅಲ್ಲಿ ಬರ್ಕೊಳ್ಳಿ. ಸೊ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಹೇಗಾಗುತ್ತೆ, ನಾವು ಏನ್ ಮಾಡ್ತಾ ಇದೀವಿ, ದುಡ್ಡನ್ನ ಡೆಪಾಸಿಟ್ ಮಾಡ್ತಾ ಇದೀವಿ, ಬ್ಯಾಂಕಿಗೆ ನಾವು ಡೆಪಾಸಿಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಕಾಂಟ್ರಾ ಎಂಟ್ರಿ ಆಗುತ್ತೆ. ಸೊ ಬ್ಯಾಂಕ್ ಮತ್ತೆ ಕ್ಯಾಶ್ ನಡುವೆ ಆಗುತ್ತೆ ಟ್ರಾನ್ಸಾಕ್ಷನ್, ಹಾಗಾಗಿ ಕಾಂಟ್ರಾ ಎಂಟ್ರಿ ಆಗುತ್ತೆ. ಸೊ ಈಗ ಇದನ್ನ ನಾವು 2 ಸತಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ನಮ್ಗೆ ಇದು ಪೇಮೆಂಟ್ ಅಲ್ಲೂ ಬರುತ್ತೆ, ರಿಸಿಪ್ಟ್ ಅಲ್ಲೂ ಬರುತ್ತೆ. ಮೊದಲಿಗೆ ನಾವು ಏನಾಗ್ತಾ ಇದೆ, ಸೊ ನಮ್ಗೆ ಏನಾಗ್ತಾ ಇದೆ ನಾವು ಅದನ್ನ ಬರೀಬೇಕು. ಸೊ ನಮ್ಗೆ ಏನಾಗ್ತಾ ಇದೆ, ಮೊದಲಿಗೆ ನಾವು ಕ್ಯಾಶ್ ಅನ್ನ ಕೊಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ನಾವು ಕ್ಯಾಶ್ ಅನ್ನ ಕೊಡ್ತಾ ಇದೀವಿ. ಸೊ ಕ್ಯಾಶ್ ಅನ್ನ ಕೊಟ್ಟಿದ್ದಕ್ಕೆ ನಮ್ಗೆ ಏನಾಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಾ ಇದೆ. ಸೊ ನಾವು ಪೇಮೆಂಟ್ ಸೈಡ್ ಅಲ್ಲಿ ಏನಂತ ಬರ್ತೀವಿ, ಸೊ ಡೇಟ್ ಅನ್ನ ಬರೀಬೇಕು. ಸೊ ಡೇಟ್ 4th ಸೆಪ್ಟೆಂಬರ್ ಅಂತ ಬರೀಬೇಕು. ಸೊ ಪೇಮೆಂಟ್ ಕಾಲಮ್ ಅಲ್ಲಿ ಇಲ್ಲಿ ಬರೀಬೇಕು ಸೆಪ್ಟೆಂಬರ್ 4. ಸೊ ಪೇಮೆಂಟ್ ಅಲ್ಲಿ ಏನಾಗ್ತಾ ಇದೆ, ನಾವು ಕ್ಯಾಶ್ ಕೊಡ್ತಾ ಇದೀವಿ, ನಮ್ಗೆ ಏನ್ ಸಿಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಬರೀಬೇಕು ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಸೊ ತುಂಬಾ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಟ್ರಾನ್ಸಾಕ್ಷನ್ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಯಾಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ, ಸೊ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನಮ್ಗೆ ಬರುತ್ತೆ. ನಾವೇನ್ ಮಾಡ್ತಾ ಇದೀವಿ, ಕ್ಯಾಶ್ ಅನ್ನ ನಾವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಸೈಡ್ ನಾವು ಏನ್ ಬರ್ತಾ ಇದೀವಿ, ಸೊ ಡೇಟ್ ಅನ್ನ ಬರ್ತಾ ಇದೀವಿ ಸೆಪ್ಟೆಂಬರ್ 4. ಸೊ ಏನಾಗ್ತಾ ಇದೆ, ನಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಾ ಇದೆ ನಮ್ಗೆ. ಸೊ ಯಾವಾಗ ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಾ ಇದೆ ನಮ್ಗೆ, ನಾವು ಪೇಮೆಂಟ್ ಅನ್ನ ಮಾಡಿದಾಗ ಅಥವಾ ನಾವು ದುಡ್ಡನ್ನ ಡೆಪಾಸಿಟ್ ಮಾಡಿದಾಗ ನಮ್ಗೆ ಬರ್ತಾ ಇದೆ. ಹಾಗಾಗಿ ನಾವು ಪೇಮೆಂಟ್ ಸೈಡ್ ಅದನ್ನ ಬರ್ತಾ ಇದೀವಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೀವಿ. ಸೊ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು, ಸೊ ಯಾಕೆ ಬರ್ತೀವಿ ಬೈ ಬ್ಯಾಂಕ್ ಅಕೌಂಟ್ ಅನ್ನ, ನಾವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದೀವಿ, ಅಮೌಂಟ್ ಅನ್ನ ಅಲ್ಲಿ ಹಾಕ್ತಾ ಇದೀವಿ. ಸೊ ಹೇಗೆ ಹಾಕ್ತಾ ಇದೀವಿ, ನಾವು ಅಮೌಂಟ್ ಅನ್ನ ಕ್ಯಾಶ್ ಇಂದ ಹಾಕ್ತಾ ಇದೀವಿ. ಸೊ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ ಬ್ಯಾಂಕ್. ಸೊ ಅದಕ್ಕೆ ಏನಾಗುತ್ತೆ, ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಎಷ್ಟು ಅಮೌಂಟ್ ಇದೆ ನೋಡ್ಬೇಕು. ಸೊ 50,000 ಇದೆ. ಆ 50,000 ಅನ್ನ ನಾವೇನ್ ಮಾಡ್ಬೇಕು, ಕ್ಯಾಶ್ ಕಾಲಮ್ ಅಲ್ಲಿ 50,000 ಬರಬೇಕು. ಸೊ ಇದು ಏನಾಗುತ್ತೆ, ಇದು ಯಾವ ಎಂಟ್ರಿ ಆಗುತ್ತೆ, ಕಾಂಟ್ರಾ ಎಂಟ್ರಿ ಆಗುತ್ತೆ ಅಂತ ಹೇಳಿದೀವಿ. ಸೊ ಲೆಡ್ಜರ್ ಫೋಲಿಯೋ ಕಾಲಮ್ ಅಲ್ಲಿ ಸಿ ಅಂತ ಬರೀಬೇಕು. ಲೆಡ್ಜರ್ ಫೋಲಿಯೋ ಕಾಲಮ್ ಅಲ್ಲಿ ಸಿ ಅಂತ ಬರೀಬೇಕು. ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿತಾ ಇದೀವಿ. ಸೊ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಡೇಟ್ ಬರ್ದಿದೀವಿ ಸೆಪ್ಟೆಂಬರ್ 4. ಸೊ ಏನಾಗ್ತಾ ಇದೆ, ಪೇಮೆಂಟ್ ಆಗ್ತಾ ಇದೆ. ಪೇಮೆಂಟ್ ಕಾಲಮ್ ಅಲ್ಲಿ ನಾವು ಬರ್ತಾ ಇದೀವಿ. ನಾವು ಯಾಕೆ ಪೇಮೆಂಟ್ ಮಾಡ್ತಾ ಇದೀವಿ, ಬ್ಯಾಂಕಿಗೆ ನಾವು ದುಡ್ಡನ್ನ ಡೆಪಾಸಿಟ್ ಮಾಡ್ತಾ ಇದೀವಿ. ಹಾಗಾಗಿ ನಾವು ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೀವಿ. ಹೇಗೆ ಡೆಪಾಸಿಟ್ ಮಾಡ್ತಾ ಇದೀವಿ, ಕ್ಯಾಶ್ ಇಂದ ನಾವು ಡೆಪಾಸಿಟ್ ಮಾಡ್ತಾ ಇದೀವಿ. ಸೊ ಕ್ಯಾಶ್ ಎಷ್ಟು ಬರ್ದಿದೀವಿ, 50,000 ಬರ್ದಿದೀವಿ. ಹಾಗಾಗಿ ಬ್ಯಾಂಕ್ ಕಾಲಮ್ ನ ನಾವು ಡ್ಯಾಶ್ ಹಾಕ್ತಾ ಇದೀವಿ. ಸೊ ಕಾಂಟ್ರಾ ಎಂಟ್ರಿ ಯಾವಾಗಲೂ 2 ಸತಿ ಎಂಟ್ರಿ ಆಗುತ್ತೆ ಅಂತ ಹೇಳಿದೀನಿ. ಸೊ ಇಲ್ಲಿ ಕೂಡ ಎಂಟ್ರಿ ಆಗುತ್ತೆ. ಸೊ ರಿಸಿಪ್ಟ್ ಅಲ್ಲಿ ಯಾಕೆ ಎಂಟ್ರಿ ಆಗುತ್ತೆ, ನಮ್ಗೆ ಕ್ಯಾಶ್ ಅನ್ನ ಹಾಕಿದ್ದಕ್ಕೆ ನಮ್ಗೆ ಏನಾಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ನಮ್ ಕಡೆಯಿಂದ ಏನ್ ಹೋಗ್ತಾ ಇದೆ, ಸೊ ಕ್ಯಾಶ್ ಹೋಗ್ತಾ ಇದೆ. ಸೊ ಇಲ್ಲಿ ಬರೀಬೇಕು ಸೆಪ್ಟೆಂಬರ್ 4, ಸೇಮ್ ಡೇಟ್ ಬರೀಬೇಕು, ಸೆಪ್ಟೆಂಬರ್ 4 ಅಂತ ಬರೀಬೇಕು. ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ನಮ್ಗೆ ಕ್ಯಾಶ್ ಹೋದ್ರೂ ಕೂಡ ನಮ್ಗೆ ಏನಾಗ್ತಾ ಇದೆ, ಆ ದುಡ್ಡು ನಮ್ಗೆ ಬರ್ತಾ ಇದೆ. ಅದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ತಾ ಇದೆ. ಸೊ ಬ್ಯಾಂಕ್ ಅಲ್ಲಿ ಏನಾಗ್ತಾ ಇದೆ, ನಮ್ಗೆ ಅಮೌಂಟ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅನ್ನ ಡ್ಯಾಶ್ ಹಾಕಬೇಕು. ಬ್ಯಾಂಕ್ ಕಾಲಮ್ ಅಲ್ಲಿ ಸೇಮ್ ಅಮೌಂಟ್ ಬರೀಬೇಕು, 50,000 ಬರೀಬೇಕು. ಸೊ ಈ ತರ ಯಾಕೆ ಬರೀಬೇಕು ಅಂತ ಹೇಳಿದ್ರೆ, ನಮ್ಮ ಕ್ಯಾಶ್ ನಮ್ಮ ಹತ್ರ ಏನು ಕ್ಯಾಶ್ ಇತ್ತು ಅದನ್ನ ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದೀವಿ. ಸೊ ಕ್ಯಾಶ್ ಮುಖಾಂತರ ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದೀವಿ. ಹಾಗಾಗಿ ಬೈ ಬ್ಯಾಂಕ್ ಅಂತ ಬರೆದು ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ದಿದ್ದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು ಕ್ಯಾಶ್ ಅನ್ನ ಹಾಕಿದ್ದಕ್ಕೆ ನಮ್ಗೆ ಏನಾಗ್ತಾ ಇದೆ, ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಹಾಗಾಗಿ ಕ್ಯಾಶ್ ಕಾಲಮ್ ಅನ್ನ ಡ್ಯಾಶ್ ಹಾಕಿ ನಾನು ಬ್ಯಾಂಕ್ ಅಂತ ಬರ್ತಾ ಇದ್ದೀನಿ. ಬ್ಯಾಂಕ್ ಅಲ್ಲಿ 50,000 ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಇಲ್ಲಿ ಕಾಂಟ್ರಾ ಎಂಟ್ರಿ ಅಂತ ಬರೀಬೇಕು, ಸಿ ಅಂತ ಬರೀಬೇಕು. ಸೊ ಈ ತರ ನಾವು ಏನ್ ಮಾಡ್ಬೇಕು, ಎರಡೂ ಕಡೆ ಎಂಟ್ರಿ ಮಾಡ್ಬೇಕು. ಮೊದಲಿಗೆ ನಾವು ಪೇಮೆಂಟ್ ಸೈಡ್ ಬರ್ದಿದ್ದೀವಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಕಾಂಟ್ರಾ ಎಂಟ್ರಿ. ಸೊ ಕ್ಯಾಶ್ ಅನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಕ್ಯಾಶ್ ಅನ್ನ ಹಾಕ್ತಾ ಇದೀವಿ. ಅದಕ್ಕೆ ಕ್ಯಾಶ್ ಕಾಲಮ್ ಅಲ್ಲಿ 50,000 ಬರ್ದಿದ್ದೀನಿ, ಬ್ಯಾಂಕ್ ಕಾಲಮ್ ಡ್ಯಾಶ್ ಹಾಕಿದ್ದೀನಿ. ಅದೇ ತರ ಇಲ್ಲೂ ಬರ್ದಿದ್ದೀನಿ, ರಿಸಿಪ್ಟ್ ಕಾಲಮ್ ಅಲ್ಲಿ ಟು ಕ್ಯಾಶ್ ಅಕೌಂಟ್ ಅಂತ ಬರ್ದಿದ್ದೀನಿ. ಸೊ ಕ್ಯಾಶ್ ಹೋಗಿದೆ ನಮ್ಮ ಹತ್ರ. ಸೊ ಅದು ಏನಾಗ್ತಾ ಇದೆ, ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಹಾಗಾಗಿ ಕ್ಯಾಶ್ ಕಾಲಮ್ ಅನ್ನ ಡ್ಯಾಶ್ ಹಾಕಿ ಏನ್ ಮಾಡ್ತಾ ಇದ್ದೀನಿ, ಬ್ಯಾಂಕ್ ಕಾಲಮ್ ಅಲ್ಲಿ 50,000 ಬರ್ದಿದ್ದೀನಿ. ಸೊ ಇದು ಸೆಕೆಂಡ್ ಎಂಟ್ರಿ ಆಗಿದೆ. ಕಾಂಟ್ರಾ ಎಂಟ್ರಿ ಅಂದ್ರೆ ಈ ತರ ಇರುತ್ತೆ, ಎರಡು ಕಡೆ ಎಂಟ್ರಿ ಆಗುತ್ತೆ. ಅದಕ್ಕೆ ನಾವು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ.
ಥರ್ಡ್ ಒನ್ ನೋಡಿ ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಹುಲ್ ಅಂತ ಇದೆ. ಸೊ ರಿಸೀವ್ಡ್ ಕ್ಯಾಶ್ ಬರ್ತಾ ಇದೆ, ಕ್ಯಾಶೇ ಬರ್ತಾ ಇದೆ. ಸೊ ರಿಸಿಪ್ಟ್ ಅಲ್ಲಿ ಬರುತ್ತೆ, ಸೊ ರಿಸಿಪ್ಟ್ ಕಾಲಮ್ ಅಲ್ಲಿ ಬರುತ್ತೆ. ರಿಸೀವ್ಡ್ ಕ್ಯಾಶ್ ಫ್ರಮ್ ರಾಹುಲ್ ಇದೆ. ಸೊ ರಾಹುಲ್ ಕಡೆಯಿಂದ ರಿಸಿಪ್ಟ್ ಇಸ್ಕೊಳ್ತಾ ಇದೀವಿ. ಸೆಪ್ಟೆಂಬರ್ 10th ಗೆ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಏನಾಗ್ತಾ ಇದೆ, ರಾಹುಲ್ ಕಡೆಯಿಂದ ಏನಾಗ್ತಾ ಇದೆ, ದುಡ್ಡು ಬರ್ತಾ ಇದೆ ಟು ರಾಹುಲ್ಸ್ ಅಕೌಂಟ್. ಸೊ ಎಷ್ಟು ಬರ್ತಾ ಇದೆ ನಮಗೆ ದುಡ್ಡು, 1000 rupees. ಹೇಗೆ ಬರ್ತಾ ಇದೆ, ಕ್ಯಾಶ್ ಬರ್ತಾ ಇದೆ. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅಲ್ಲಿ 1000 rupees ಬರಬೇಕು. ಬ್ಯಾಂಕ್ ಕಾಲಮ್ ಅನ್ನ ಏನ್ ಮಾಡಬೇಕು, ಡ್ಯಾಶ್ ಹಾಕಬೇಕು. ನೆಕ್ಸ್ಟ್ ಒನ್ ನೋಡಿ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಏನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ತರ್ತಾ ಇದೀವಿ, ಕ್ಯಾಶ್ ಕೊಟ್ಟು ನಾವೇನ್ ಮಾಡ್ತಾ ಇದೀವಿ, ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಬಾಟ್ ಅಂತ ಹೇಳಿದ್ದಾರೆ. ಸೊ ಪರ್ಚೇಸ್ ಮಾಡಿದಾಗ ನಾವು ಏನ್ ಮಾಡ್ಬೇಕಾಗುತ್ತೆ, ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೇಟ್ ಬರಬೇಕು 15. ಪೇಮೆಂಟ್ ಕಾಲಮ್ ಅಲ್ಲಿ 15 ಸೆಪ್ಟೆಂಬರ್ 15 by goods account or purchases account ಅಂತ ಬರೀಬಹುದು. ಸೊ ಎಷ್ಟು ಅಮೌಂಟ್ ಕೊಡ್ತಾ ಇದೀವಿ ನಾವು, ಎಷ್ಟು ಅಮೌಂಟ್ ಪೇಮೆಂಟ್ ಮಾಡ್ತಾ ಇದೀವಿ, ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಎಷ್ಟಿದೆ, 8000 ಇದೆ. ಸೊ ಕ್ಯಾಶ್ ಅನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾಶ್ ಕಾಲಮ್ ಅಲ್ಲಿ 8000 ಬರೀಬೇಕು, ಬ್ಯಾಂಕ್ ಕಾಲಮ್ ಅನ್ನ ಡ್ಯಾಶ್ ಇಡಬೇಕು. ಕ್ಯಾಶ್ ಅಲ್ಲಿ 8000 ಬರಬೇಕು, ಬ್ಯಾಂಕ್ ಕಾಲಮ್ ಅನ್ನ ಡ್ಯಾಶ್ ಇಡಬೇಕು. ನೆಕ್ಸ್ಟ್ ಒನ್ ನೋಡಿ ಬಾಟ್ ಗೂಡ್ಸ್ ಬೈ ಚೆಕ್ ಅಂತ ಇದೆ. ಸೊ ಗೂಡ್ಸ್ ಅನ್ನ ಮತ್ತೆ ಏನ್ ಮಾಡ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದೀವಿ. ಈ ಸತಿ ನಾವೇನ್ ಮಾಡ್ತಾ ಇದೀವಿ, ಚೆಕ್ ಅನ್ನ ಕೊಟ್ಟು ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ 22nd ಗೆ ನಾವೇನ್ ಮಾಡಬೇಕು, ಸೊ ಇಲ್ಲೇ ಬರಬೇಕು, ಅದು ಕೂಡ ಪೇಮೆಂಟ್ ಆಗುತ್ತೆ 22nd. ಸೊ ಇದನ್ನ ಪರ್ಚೇಸಸ್ ಅಂತ ಬರ್ತಾ ಇದೀವಿ, ಬೈ ಪರ್ಚೇಸಸ್ ಅಕೌಂಟ್ ಅಥವಾ ನಾವು ಗೂಡ್ಸ್ ಅಕೌಂಟ್ ಅಂತ ಕೂಡ ಬರೀಬಹುದು. ಸೊ ಇದನ್ನ ಏನ್ ಮಾಡ್ತಾ ಇದೀವಿ, ನಾವು ಚೆಕ್ ಮುಖಾಂತರ ಏನ್ ಮಾಡ್ತಾ ಇದೀವಿ, ದುಡ್ಡನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅನ್ನ ಡ್ಯಾಶ್ ಹಾಕ್ತಾ ಇದೀವಿ, ಬ್ಯಾಂಕ್ ಕಾಲಮ್ ಅಲ್ಲಿ 10,000 ಬರ್ತಾ ಇದೀವಿ. ಸೊ 10,000 ಬ್ಯಾಂಕ್ ಏನ್ ಮಾಡ್ತಾ ಇದೀವಿ, ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ ಒನ್ ನೋಡಿ 25th ಗೆ ಪೇಡ್ ಟು ಸಂಜಯ್ ಬೈ ಕ್ಯಾಶ್ ಅಂತ ಇದೆ. ಸೊ ಸಂಜಯ್ಗೆ ನಾವು ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಇದು ಕೂಡ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಸೈಡ್ ಬರುತ್ತೆ, ಯಾರಿಗೆ ಪೇಮೆಂಟ್ ಮಾಡ್ತಾ ಇದೀವಿ, ಸಂಜಯ್ಗೆ ಪೇಮೆಂಟ್ ಮಾಡ್ತಾ ಇದೀವಿ. ಹೇಗೆ ಪೇಮೆಂಟ್ ಮಾಡ್ತಾ ಇದೀವಿ, ಕ್ಯಾಶ್ ಅನ್ನ ಅವನಿಗೆ ಕೊಡ್ತಾ ಇದೀವಿ. ಸೊ ಹಾಗಾಗಿ ಪೇಮೆಂಟ್ ಸೈಡ್ ಬರಬೇಕು ಸೆಪ್ಟೆಂಬರ್ 25 ಬೈ ಸಂಜಯ್ಸ್ ಅಕೌಂಟ್ ಅಂತ ಬರಬೇಕು, ಬೈ ಸಂಜಯ್ಸ್ ಅಕೌಂಟ್. ಸೊ ಕ್ಯಾಶ್ ಕೊಡ್ತಾ ಇದೀವಿ 20,000. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅಲ್ಲಿ 20,000 ಬರಬೇಕು, ಬ್ಯಾಂಕ್ ಕಾಲಮ್ ಅನ್ನ ಡ್ಯಾಶ್ ಇರಬೇಕು. ಕ್ಯಾಶ್ ಕಾಲಮ್ 20,000, ಬ್ಯಾಂಕ್ ಕಾಲಮ್ ಡ್ಯಾಶ್. ನೆಕ್ಸ್ಟ್ ಒನ್ ನೋಡಿ, ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಬೇಕು. ಸೊ ಡೇಟ್ 30 ಇದೆ. ಡ್ರೂ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ 12,000. ಸೊ ಇಲ್ಲೇನಾಗ್ತಾ ಇದೆ, ನಾವು ಡ್ರೂ ಮಾಡ್ತಾ ಇದೀವಿ. ಸೊ ಅಮೌಂಟ್ ಅನ್ನ ತೆಗಿತಾ ಇದೀವಿ, ಡ್ರಾಯಿಂಗ್ಸ್ ಮಾಡ್ತಾ ಇದೀವಿ. ಬಟ್ ನಾವು ಅದನ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ, ಆಫೀಸ್ ಪರ್ಪಸ್ ಗೆ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಡ್ರಾಯಿಂಗ್ಸ್ ಯಾವಾಗ ಆಗುತ್ತೆ, ನಾವು ದುಡ್ಡನ್ನ, ಕಂಪನಿಯ ದುಡ್ಡನ್ನ, ಬಿಸ್ನೆಸ್ ನ ದುಡ್ಡನ್ನ ನಾವು ತಗೊಂಡು ಪರ್ಸನಲ್ ಯೂಸ್ ಗೆ ಅದನ್ನ ಬಳಕೆ ಮಾಡ್ಕೊಂಡ್ರೆ ಅದು ಅವಾಗ ಡ್ರಾಯಿಂಗ್ಸ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಆಫೀಸ್ ದುಡ್ಡನ್ನ ಆಫೀಸ್ಗೆ ಯೂಸ್ ಮಾಡ್ತಾ ಇದೀವಿ, ಹಾಗಾಗಿ ಅದು ಡ್ರಾಯಿಂಗ್ಸ್ ಆಗೋದಿಲ್ಲ. ಸೊ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಕಾಂಟ್ರಾ ಎಂಟ್ರಿ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಕಾಂಟ್ರಾ ಎಂಟ್ರಿ ಆಗುತ್ತೆ. ಸೊ ಹೇಗೆ ಕಾಂಟ್ರಾ ಎಂಟ್ರಿ ಆಗುತ್ತೆ, ನಮ್ಗೆ ಏನಾಗುತ್ತೆ, ಕ್ಯಾಶ್ ಬರುತ್ತೆ. ಸಾರಿ, ಬ್ಯಾಂಕ್ ಇಂದ ಏನಾಗುತ್ತೆ, ನಮ್ಗೆ ಕ್ಯಾಶ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್, ಸಾರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ದುಡ್ಡು ನಮಗೆ ಬರುತ್ತೆ, ಬ್ಯಾಂಕ್ ಇಂದ ನಮಗೆ ದುಡ್ಡು ಬರುತ್ತೆ. ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ, ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ಎಂಟ್ರಿ ಏನಾಗುತ್ತೆ, ಅದು ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ನಮ್ಗೇನಾಗುತ್ತೆ, ಕ್ಯಾಶ್ ಬರುತ್ತೆ, ಕ್ಯಾಶ್ ಕಮ್ಸ್ ಇನ್, ಹಾಗಾಗಿ ನಾವು ಅದನ್ನ ಡೆಬಿಟ್ ಮಾಡ್ತಾ ಇದೀವಿ. ಬ್ಯಾಂಕ್ ಅಲ್ಲಿ ಏನಾಗುತ್ತೆ, ಬ್ಯಾಂಕ್ ಅಲ್ಲಿ ದುಡ್ಡು ಹೋಗುತ್ತೆ, ಬ್ಯಾಂಕ್ ಇಂದ ದುಡ್ಡು ಬರುತ್ತೆ ನಮಗೆ, ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೀವಿ. ಸೊ ಈ ತರ ಎಂಟ್ರಿ ಆಗುತ್ತೆ. ಸೊ ನಾವು ಮೊದಲಿಗೆ ಏನ್ ಮಾಡಬೇಕು, ಸೊ ಇದು ಕಾಂಟ್ರಾ ಎಂಟ್ರಿ ಆಗಿರೋದ್ರಿಂದ ನಾವು ಎರಡು ಕಡೆ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಮಗೆ ರಿಸಿಪ್ಟ್ ಆಗುತ್ತೆ. ಸೊ ರಿಸಿಪ್ಟ್ ಅನ್ನು ನಾವು ಮೊದಲಿಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಸೆಪ್ಟೆಂಬರ್ 30 ಇದೆ ಡೇಟ್. ಸೊ ಡೇಟ್ ನಂಬರ್ 30 ಇದೆ, ಅದನ್ನ ಸರಿಯಾಗಿ ನೋಡ್ಬೇಕು. ಡ್ರೂ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ಅಂತ ಇದೆ, 12,000 rupees ಇದೆ. ಸೊ ಇಲ್ಲೇನಾಗ್ತಾ ಇದೆ, ನಮಗೆ ದುಡ್ಡು ಬರ್ತಾ ಇದೆ. ರಿಸಿಪ್ಟ್ ಹೇಗೆ ಬರ್ತಾ ಇದೆ, ನಮಗೆ ಹೇಗೆ ಬರ್ತಾ ಇದೆ, ನಮಗೆ ದುಡ್ಡು
ಬ್ಯಾಂಕ್ ಇಂದ ದುಡ್ಡು ಬರ್ತಾ ಇದೆ. ಸೊ ಹಾಗಾಗಿ ನಾವು ಏನಂತ ಬರ್ತಿದೀವಿ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ. ಸೊ ಬ್ಯಾಂಕ್ ಇಂದ ದುಡ್ಡು ಬರ್ತಾ ಇದೆ, ನಮ್ಗೆ ಹೇಗ್ ಬರ್ತಾ ಇದೆ, ಕ್ಯಾಶ್ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಷ್ಟಿದೆ ಅಮೌಂಟ್, 12,000 ಇದೆ. ಸೊ 12,000 ಅನ್ನ ಇಲ್ಲಿ ಬರ್ತಾ ಇದೀವಿ, ಬ್ಯಾಂಕ್ ಕಾಲಮ್ ಡ್ಯಾಶ್ ಹಾಕ್ತಾ ಇದೀವಿ. ಸೊ ಇದನ್ನ ಕಾಂಟ್ರಾ ಎಂಟ್ರಿ ಅಂತ ಬರ್ತಾ ಇದೀವಿ. ಸೊ ಇಲ್ಲಿ ಮೊದಲಿಗೆ ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದೀವಿ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಇದೆ. ಸೊ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ದಿದೀವಿ. ಲೆಡ್ಜರ್ ಫೋಲಿಯೋ ಕಾಲಮ್ ಅಲ್ಲಿ ಕಾಂಟ್ರಾ ಎಂಟ್ರಿ ಅಂತ ಬರ್ದಿದೀವಿ. ಅಮೌಂಟ್ ಕಾಲಮ್, ಸೊ ಕ್ಯಾಶ್ ಅಲ್ಲಿ ನಾವು 12,000 ಬರ್ದಿದ್ವಿ. ಸೊ ಇಷ್ಟು ನೆನಪಿಟ್ಕೊಳ್ಬೇಕು. ಸೊ ಇಲ್ಲಿ ಲಾಜಿಕ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಬೇಕು. ನಾವು ಯಾವಾಗ ಇಲ್ಲಿ ಕ್ಯಾಶ್ ಅಂತ ಬರ್ದಿರ್ತೇವೆ ಅವಾಗ ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಹಚ್ತೇವೆ. ನಾವು ಯಾವಾಗ ಇಲ್ಲಿ ಬ್ಯಾಂಕ್ ಅಂತ ಬರ್ದಿರ್ತೇವೆ ಅದರ ಅಪೋಸಿಟ್ ಅಂದ್ರೆ ಕ್ಯಾಶ್ ಕಾಲಮ್ ಅಲ್ಲಿ ನಾವು ಅಮೌಂಟ್ ಬರೀತೇವೆ. ಸೊ ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಬೈ ಬ್ಯಾಂಕ್ ಅಂತ ಯಾವಾಗ ಬರ್ದಿದ್ದೇವೆ ಕ್ಯಾಶ್ ಕಾಲಮ್ ಅಲ್ಲಿ ನಾವು ಅಮೌಂಟ್ ಅನ್ನ ಬರ್ದಿದ್ದೇವೆ. ಬೈ ಕ್ಯಾಶ್ ಅಂತ ಏನಾದ್ರು ಬರೆದ್ರೆ ನಾವು ಅದನ್ನ ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರೀತೇವೆ. ಸೊ ಈಗ ಎಂಟ್ರಿಯನ್ನ ಮಾಡಿದ್ದೇನೆ. ಸೊ ಫಸ್ಟ್ ಎಂಟ್ರಿಯನ್ನ ಮಾಡಿದ್ದೇನೆ. ಸೊ ಏನು ನಾವು ರಿಸಿಪ್ಟ್ ಆಗ್ತಾ ಇದೆ, ನಮಗೆ ದುಡ್ಡು ಬರ್ತಾ ಇದೆ ಟು ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಎಷ್ಟು ಬರ್ತಾ ಇದೆ, 12,000 ಬರ್ತಾ ಇದೆ. ಇದೇ ಸೇಮ್ ಎಂಟ್ರಿಯನ್ನ ನಾವು ಪೇಮೆಂಟ್ ಸೈಡ್ ಬರೀಬೇಕಾಗುತ್ತೆ. ಸೊ ಡೇಟ್ ಏನ್ ಬರೀಬೇಕು, ಸೆಪ್ಟೆಂಬರ್ 30. ಸೊ ಈ ಕಡೆ ಏನಂತ ಬರೀಬೇಕು, ಬಾಯ್ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಬಾಯ್ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಸೊ ಪೇಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಬ್ಯಾಂಕ್ ಇಂದ ದುಡ್ಡು ಬರ್ತಾ ಇದೆ ನಮಗೆ. ಸೊ ಬಾಯ್ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಏನ್ ಮಾಡ್ಬೇಕು, ಬ್ಯಾಂಕ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಬ್ಯಾಂಕ್ ಕಾಲಮ್ ಅಲ್ಲಿ ನಾವು 12,000 ಅನ್ನ ಬರೀಬೇಕು. ಸೊ ಬ್ಯಾಂಕ್ ಇಂದ ಡಿಡಕ್ಟ್ ಆಗ್ತಾ ಇದೆ. ಸೊ ಇದು ಕೂಡ ಕಾಂಟ್ರಾ ಎಂಟ್ರಿ ಅಂತ ಬರ್ತಾ ಇದೀವಿ. ಸೊ ಕಾಂಟ್ರಾ ಎಂಟ್ರಿ ಬಂದಾಗ ನಾವು ಎರಡು ಸತಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ರಿಸಿಪ್ಟ್ ಸೈಡ್ ಮಾಡಬೇಕಾಗುತ್ತೆ, ಪೇಮೆಂಟ್ ಸೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡೇ ಟ್ರಾನ್ಸಾಕ್ಷನ್ ಇರ್ತವೆ ಕಾಂಟ್ರಾ ಎಂಟ್ರಿಯಲ್ಲಿ. ಒಂದು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಆದ್ರೂ ಆಗಿರುತ್ತೆ, ಅಥವಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆದ್ರೂ ಆಗಿರುತ್ತೆ. ಸೊ ಇದನ್ನ ನೀವು ಸರಿಯಾಗಿ ಗಮನಿಸಬೇಕು. ಸೊ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ವಿಡ್ರೂ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಲಿ ಕಾಂಟ್ರಾ ಎಂಟ್ರಿಯನ್ನ ನೀವು ಸಾಲ್ವ್ ಮಾಡಬಹುದು. ಸೊ ಈ ತರ ಮಾಡಬೇಕು ಕಾಂಟ್ರಾ ಎಂಟ್ರಿಯನ್ನ. ನೆಕ್ಸ್ಟ್ ನೋಡಿ ಸೆಪ್ಟೆಂಬರ್ 31. ಸೊ ಏನಿದೆ ಡೇಟ್, ರೆಂಟ್ ಪೇಡ್ ಬೈ ಚೆಕ್ ಇದೆ. ಸೊ ಸೆಪ್ಟೆಂಬರ್ 31 ಬರುತ್ತೆ. ರೆಂಟ್ ಪೇಡ್ ಬೈ ಚೆಕ್ ಇದೆ 1,000 rupees. ಸೊ ರೆಂಟ್ ಅನ್ನ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಪೇಮೆಂಟ್ ಸೈಡ್ ಬರುತ್ತೆ. ಸೊ ಡೇಟ್ ಅನ್ನ ಬರೀರಿ ಸೆಪ್ಟೆಂಬರ್ 31. ರೆಂಟ್ ಪೇಡ್ ಇದೆ. ಸೊ ಹಾಗಾಗಿ ಬೈ ರೆಂಟ್ ಅಕೌಂಟ್. ಸೊ ಹೇಗೆ ಅದನ್ನ ಪೇಮೆಂಟ್ ಮಾಡ್ತಾ ಇದೀವಿ, ನಾವು ಚೆಕ್ ಇಂದ ನಾವು ಪೇಮೆಂಟ್ ಮಾಡ್ತಾ ಇದೀವಿ 1,000 rupees. ಸೊ ಹಾಗಾಗಿ ಕ್ಯಾಶ್ ಕಾಲಮ್ ಅನ್ನು ಡ್ಯಾಶ್ ಹಾಕಬೇಕು, ಚೆಕ್ ಕಾಲಮ್ ಅಲ್ಲಿ ಅಂದ್ರೆ ಬ್ಯಾಂಕ್ ಕಾಲಮ್ ಅಲ್ಲಿ 1,000 rupees ಅನ್ನ ಬರೀಬೇಕು. ನೆಕ್ಸ್ಟ್ ಬಂದು ನೋಡಿ ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ ಇದೆ. ಸೊ ಮತ್ತೆ ರಿಪೀಟ್ ಆಗ್ತಾ ಇದೆ. ಸೊ ಕಾಂಟ್ರಾ ಎಂಟ್ರಿ ಆಗ್ತಾ ಇದೆ. ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ ಅಂದಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇಟ್ ಇಸ್ ಅ ಕಾಂಟ್ರಾ ಎಂಟ್ರಿ ಆಗುತ್ತೆ. ಸೊ ಮೊದಲಿಗೆ ನಾವು ಏನ್ ಮಾಡಬೇಕಾಗುತ್ತೆ, ಪೇಮೆಂಟ್ ಸೈಡ್ ಬರಬೇಕಾಗುತ್ತೆ. ಸೊ ಇಲ್ಲಿ ಡೇಟ್ ಅನ್ನು ಬರ್ತಾ ಇದೆ ಸೆಪ್ಟೆಂಬರ್ 31. ಸೊ ಇಲ್ಲಿ ಏನಾಗ್ತಾ ಇದೆ, ಬೈ ಬ್ಯಾಂಕ್ ಅಕೌಂಟ್. ಸೊ ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಾ ಇದೆ. ಸೊ ಹೇಗೆ ಬರ್ತಾ ಇದೆ, ಕ್ಯಾಶ್ ಅನ್ನು ಹಾಕಿದಾಗ ನಮ್ಗೆ ಏನಾಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಾ ಇದೆ. ಸೊ ಇಲ್ಲಿ ಬೈ ಬ್ಯಾಂಕ್ ಅಂತ ಬರ್ತಿದ್ದೀವಿ ಅಂದ್ರೆ ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ತಾ ಇದೆ. ಸೊ ಎಷ್ಟು ಬರಬೇಕು, 10,000 ಬರಬೇಕು. ಕ್ಯಾಶ್ ಕಾಲಮ್ ಅಲ್ಲಿ 10,000, ಬ್ಯಾಂಕ್ ಕಾಲಮ್ ಅನ್ನ ಡ್ಯಾಶ್ ಹಾಕಬೇಕು. ಸೊ ಇಟ್ ಇಸ್ ಅ ಕಾಂಟ್ರಾ ಎಂಟ್ರಿ, ಸಿ ಅಂತ ಬರೀಬೇಕು. ಸೊ ಇದೇ ಎಂಟ್ರಿನ ನಾವು ಇಲ್ಲೂ ಕೂಡ ರೆಕಾರ್ಡ್ ಮಾಡಬೇಕು. ಸೇಮ್ ಡೇಟ್ಗೆ ರೆಕಾರ್ಡ್ ಮಾಡಬೇಕು, ಸೆಪ್ಟೆಂಬರ್ 31. ಸೊ ಇಲ್ಲಿ ಏನ್ ಬರೀಬೇಕು, ಇಲ್ಲಿ ಬೈ ಬ್ಯಾಂಕ್ ಅಂತ ಬರ್ತಿದ್ದೀವಿ, ಇಲ್ಲಿ ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಸೊ ಕಾಂಟ್ರಾ ಎಂಟ್ರಿ ಅಂತ ಬರೀಬೇಕು. ಸೊ ಟು ಕ್ಯಾಶ್ ಬಂದಾಗ ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಬರೀಬೇಕು. 10,000 ಇದೆ. ಸೊ 10,000 ಅನ್ನ ಬರ್ತಾ ಇದ್ದೀವಿ. ಸೊ ಇದು ಕಾಂಟ್ರಾ ಎಂಟ್ರಿ ಆಗಿದೆ. ಸೊ ಇದನ್ನ ಎಂಟ್ರಿ ಮಾಡಿದೀವಿ. ಸೊ ಲಾಸ್ಟ್ ಎಂಟ್ರಿ ನೋಡಿ, ಪೇಡ್ ಸ್ಯಾಲರಿ ಬೈ ಚೆಕ್ ಅಂತ ಇದೆ. ಸೊ ಪೇಮೆಂಟ್ ಮಾಡ್ತಾ ಇದೀವಿ, ಸ್ಯಾಲರಿಯನ್ನ ಪೇ ಮಾಡ್ತಾ ಇದೀವಿ. ಸೊ ಇಲ್ಲೇ ಬರುತ್ತೆ, ಡೇಟ್ ಏನಿದೆ ಸೆಪ್ಟೆಂಬರ್ 31 ಇದೆ. ಸೆಪ್ಟೆಂಬರ್ 31 ಬೈ ಸ್ಯಾಲರಿ ಅಕೌಂಟ್. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾ ಇದೀವಿ. ಹೇಗೆ ಪೇಮೆಂಟ್ ಮಾಡ್ತಾ ಇದೀವಿ, ಚೆಕ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ. ಸೊ ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ. 17,000 ಇದೆ. ಸೊ ಬ್ಯಾಂಕ್ ಕಾಲಮ್ ಅಲ್ಲಿ 17,000 ಬರ್ತಾ ಇದೀವಿ. ಕ್ಯಾಶ್ ಕಾಲಮ್ ಅನ್ನ ಡ್ಯಾಶ್ ಇಡ್ತಾ ಇದೀವಿ. ಸೊ ಈಗ ಎಲ್ಲ ಎಂಟ್ರೀಸ್ ಗಳನ್ನ ನಾನು ರೆಕಾರ್ಡ್ ಮಾಡಿದ್ದೀನಿ.
ಸೊ ಎಲ್ಲ ಎಂಟ್ರೀಸ್ ಗಳನ್ನ ಹಾಕಿದ್ದೀನಿ. ಸೊ ಇಲ್ಲಿ 3 ಕಾಂಟ್ರಾ ಎಂಟ್ರೀಸ್ ಬಂದಿದ್ದಾವೆ, ಅದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಸೊ ಏನಿದೆ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ಆಗ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಏನಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತೆ, ನಮಗೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ತೋರಿಸುತ್ತೆ, ನಮ್ ಕಡೆಯಿಂದ ಕ್ಯಾಶ್ ಏನಾಗುತ್ತೆ ಹೋಗುತ್ತೆ. ಸೊ ಇದಕ್ಕೆ ನಾವು ಬ್ಯಾಂಕ್ ಮತ್ತೆ ಕ್ಯಾಶ್ ನಡುವೆ ಟ್ರಾನ್ಸಾಕ್ಷನ್ ಆದ್ರೆ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಅದನ್ನ ನಾವು ಏನ್ ಮಾಡಿದೀವಿ, ಮೊದಲಿಗೆ ಅದನ್ನ ಎಂಟ್ರಿ ಮಾಡಿದೀವಿ. ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು ಅದನ್ನ ಏನ್ ಮಾಡಿದೀವಿ, ಅಲ್ಲಿ ಬರ್ದಿದೀವಿ. ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ದಿದೀವಿ. ಸೊ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡ್ತಾ ಇದೀವಿ. ಅದೇ ಎಂಟ್ರಿಯನ್ನ ನಾವು ಈ ಕಡೆ ಬರ್ದಿದೀವಿ. ಟು ಕ್ಯಾಶ್ ಅಂತ ಇಲ್ಲಿ ಬರ್ದಿದೀವಿ. ಸೊ ಟು ಕ್ಯಾಶ್ ಇದೆ, ಟು ಕ್ಯಾಶ್ ಅಂತ ಬರ್ದಿದೀವಿ. ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ದಿದೀವಿ. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೆಕೆಂಡ್ ಕಾಂಟ್ರಾ ಎಂಟ್ರಿ ಏನಿದೆ, ಡ್ರೀವ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ 12,000 ಅಂತ ಇದೆ. ಸೊ ಇದಕ್ಕೆ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಅಂದ್ರೆ ನಮಗೆ ಕ್ಯಾಶ್ ಬರುತ್ತೆ. ಯಾವ ಕಡೆಯಿಂದ ಬರುತ್ತೆ, ಯಾರಿಂದ ಬರುತ್ತೆ, ಬ್ಯಾಂಕ್ ಇಂದ ನಮಗೆ ದುಡ್ಡು ಬರುತ್ತೆ. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ಮೊದಲಿಗೆ ನಾನು ಕ್ಯಾಶ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಶ್ ಅನ್ನ ನಾನು ಅಲ್ಲಿ ಬರ್ದಿದ್ದೀನಿ. ಸೊ ಇಲ್ಲಿ ಕೂಡ ಇಲ್ಲೇನಿದೆ, ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಟು ಬ್ಯಾಂಕ್ ಅಕೌಂಟ್ ಅನ್ನ ಬರ್ದಿದ್ದೀನಿ. ಸೊ ಬ್ಯಾಂಕ್ ಅಂತ ಬಂದಾಗ ನಾವು ಕ್ಯಾಶ್ ಕಡೆ ಅಮೌಂಟ್ ಬರೀತೀವಿ ಅಂತ ಹೇಳಿದೀನಿ. ಸೊ ಬರ್ದಿದ್ದೀನಿ, ಕಾಂಟ್ರಾ ಎಂಟ್ರಿ ಅಂತ ಬರ್ದಿದ್ದೀನಿ. ಇದೇ ಎಂಟ್ರಿನ ನಾವು ಆ ಕಡೆನೂ ಮಾಡಿದೀವಿ. ಸೊ ಇಲ್ಲಿ ಬೈ ಕ್ಯಾಶ್ ಅಂತ ಬರ್ದಿದ್ದೀನಿ. ಸೊ ಕ್ಯಾಶ್ ಅಂತ ಬರ್ದಾಗ ನಾವು ಬ್ಯಾಂಕ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ತೀವಿ. ಸೊ ಅದನ್ನ ಬರ್ದಿದ್ದೀನಿ. ಸೊ ಥರ್ಡ್ ಒನ್ ಏನಿದೆ, ಕ್ಯಾಶ್ ಪೇಡ್ ಇಂಟು ಬ್ಯಾಂಕ್ ಇದೆ. ಸೊ ಫಸ್ಟ್ ಎಂಟ್ರಿನೇ ಮತ್ತೆ ರಿಪೀಟ್ ಆಗಿದೆ. ಸೊ ಏನಿರುತ್ತೆ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಅಲ್ಲಿ ಬರ್ದಿದ್ದೀನಿ, ಬೈ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಬಂದಿರೋದ್ರಿಂದ ಕ್ಯಾಶ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ದಿದ್ದೀನಿ. ಅದೇ ಎಂಟ್ರಿಯನ್ನ ಟು ಕ್ಯಾಶ್ ಅಕೌಂಟ್ ಅಂತ ಬರ್ದಿದ್ದೀನಿ. ಸೊ ಕ್ಯಾಶ್ ಬಂದಿರೋದ್ರಿಂದ ಬ್ಯಾಂಕ್ ಕಾಲಮ್ ಅಲ್ಲಿ ಅದನ್ನ ಅಮೌಂಟ್ ಅನ್ನ ಬರ್ದಿದ್ದೀನಿ. ಸೊ ಇದಿಷ್ಟು ಕಾಂಟ್ರಾ ಎಂಟ್ರಿ ಆಗಿದೆ. ಸೊ ಇದನ್ನ ನೀವು ನೋಡ್ಕೊಳ್ಬೇಕಾಗಿತ್ತು. ಇದರಲ್ಲಿ ನಿಮ್ಗೆ ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ಅಲೌಡ್, ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟ್ ಅಲೌಡ್ ಇವ್ಯಾವು ಬರುವುದಿಲ್ಲ. ನಿಮ್ಗೆ ಅಡಿಷನಲ್ ಎಂಟ್ರೀಸ್ ಗಳು ಏನು ಬರುವುದಿಲ್ಲ. ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ನಾವು ಕ್ಯಾಶ್ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಸೊ ಈಗ ಟೋಟಲ್ಸ್ ಅನ್ನ ಮಾಡ್ತಾರೆ. ಸೊ ಒಂದೆರಡು ಲೈನ್ ಅನ್ನ ಬಿಟ್ಟು ನಾನು ಟೋಟಲ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಅದೇ ತರ ಈ ಕಡೆ ಮಾಡ್ತಾ ಇದ್ದೇನೆ. ಸೊ ಈ ತರ ಬರ್ಕೊಳ್ತಾ ಇದ್ದೇನೆ. ಸೊ ಈಗ ನಾವೇನ್ ಮಾಡ್ಬೇಕು, ಕ್ಯಾಶ್ ಕಾಲಮ್ ಅನ್ನ ನಾವು ಟೋಟಲ್ ಮಾಡ್ಬೇಕು. ಸೊ ಡೆಬಿಟ್ ಸೈಡ್ ಕ್ಯಾಶ್ ಕಾಲಮ್, ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮ್ ಅನ್ನ ನಾವು ಟೋಟಲ್ ಮಾಡ್ಕೊಳ್ಬೇಕು. ಸೊ ಡೆಬಿಟ್ ಸೈಡ್ ನೋಡಿ 80,000, 81,000, 91,000, 93,000 ಆಗುತ್ತೆ. ಸೊ ಡೆಬಿಟ್ ಸೈಡ್ ಎಷ್ಟಾಗುತ್ತೆ, ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 93,000 ಆಗುತ್ತೆ. ನೋಡ್ಬೇಕು, ಸೊ ಪೇಮೆಂಟ್ ಸೈಡ್ ನೋಡ್ಬೇಕು. ಸೊ ಇಲ್ಲಿ ನೋಡ್ಬೇಕು 50,000 ಇದೆ, 8,000 ಇದೆ, 58,000 ಪ್ಲಸ್ 20,000, 78,000 ಪ್ಲಸ್ 10,000, 88,000 ಆಗುತ್ತೆ. ಸೊ ಕ್ಯಾಶ್ ಕಾಲಮ್ ಎರಡು ಕಡೆ ಕಂಪೇರ್ ಮಾಡಿದಾಗ ಯಾವ ಕಡೆ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಡೆಬಿಟ್ ಸೈಡ್ ಎಷ್ಟು ಬರುತ್ತೆ, ಕ್ಯಾಶ್ ಕಾಲಮ್ ಟೋಟಲ್ 93,000 ಬರುತ್ತೆ. ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮ್ ಎಷ್ಟು ಬರುತ್ತೆ, 88,000 ಬರುತ್ತೆ, ಅಂದ್ರೆ ಕಡಿಮೆ ಬರುತ್ತೆ. ಹಾಗಾಗಿ ಸೊ ಈ ಕಡೆ ಜಾಸ್ತಿ ಇದೆ, 93,000 ಇದೆ. ಸೊ ಇದೇ ಅಮೌಂಟ್ ಅನ್ನ ನಾವು ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮ್ ಅಲ್ಲೂ ಬರೀಬೇಕು, 93,000. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಸೊ ಮೊದಲಿಗೆ ಒಂದೊಂದೇ ಕಾಲಮ್ ಅನ್ನ ತಗೊಳ್ಬೇಕು. ಡೆಬಿಟ್ ಸೈಡ್ ಕ್ಯಾಶ್ ಕಾಲಮ್ ಅನ್ನ ತಗೊಂಡಿದ್ದೀನಿ, ಅದೇ ತರ ಕ್ರೆಡಿಟ್ ಸೈಡ್ ಕೂಡ ಕ್ಯಾಶ್ ಕಾಲಮ್ ಅನ್ನೇ ತಗೊಂಡಿದ್ದೀನಿ. ಸೊ ಟೋಟಲ್ ಅನ್ನ ಮಾಡ್ಕೊಳ್ಬೇಕು. ಸೊ ಡೆಬಿಟ್ ಸೈಡ್ ಕ್ಯಾಶ್ ಕಾಲಮ್ ಜಾಸ್ತಿ ಬರುತ್ತೆ, ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮ್ ಕಡಿಮೆ ಬರುತ್ತೆ. ಸೊ ಡೆಬಿಟ್ ಸೈಡ್ 93,000 ಬರುತ್ತೆ, ಕ್ರೆಡಿಟ್ ಸೈಡ್ 88,000 ಬರುತ್ತೆ. ಹಾಗಾಗಿ ಯಾವುದು ಜಾಸ್ತಿ ಬರುತ್ತೆ ಅದನ್ನ ಬರ್ದಿದ್ದೀನಿ ಎರಡು ಕಡೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ 93,000. ಸೊ ಅದನ್ನೇ ಎರಡು ಕಡೆ ಬರ್ದಿದ್ದೀನಿ. ಸೊ ಏನಾಗುತ್ತೆ, ಬ್ಯಾಲೆನ್ಸ್ ಉಳಿಯುತ್ತೆ, ಅಂದ್ರೆ ಕಡಿಮೆ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮ್ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ, 5,000 ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ, 5,000 ಕಡಿಮೆ ಇದೆ. ಸೊ ಅದನ್ನ ನಾವು ಇಲ್ಲಿ ಬರೀತಾ ಇದ್ದೇವೆ, ಸೆಪ್ಟೆಂಬರ್ 31. ಸೊ ಕಡಿಮೆ ಇದ್ದಾಗ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀತೀವಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀತೀವಿ. ಬ್ರಾಕೆಟ್ ಅಲ್ಲಿ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬರ್ತಾ ಇದ್ದೀನಿ. ಸೊ ಇದನ್ನ ಯಾಕೆ ಬರ್ತಿದ್ದೀನಿ ಅಂತ ಹೇಳ್ತೇನೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಕಡಿಮೆ ಇದೆ, 5,000 ಕಡಿಮೆ ಇದೆ. ಕ್ಯಾಶ್ ಕಾಲಮ್ ಅಲ್ಲಿ 5,000 ಬರೀಬೇಕು. ಸೊ ಈಗ ನಾನು ಕ್ಯಾಶ್ ಕಾಲಮ್ ಅನ್ನ ಕ್ಲೋಸ್ ಮಾಡಿದ್ದೇನೆ, ಅದೇ ತರ ನಾವು ಏನ್ ಮಾಡ್ಬೇಕು,
ಬ್ಯಾಂಕ್ ಕಾಲಮ್ ಅನ್ನು ಕೂಡ ಕ್ಲೋಸ್ ಮಾಡಬೇಕು. ಸೊ ಬ್ಯಾಂಕ್ ಕಾಲಮ್ ಅಲ್ಲಿ ನೋಡಬೇಕು, ಅಮೌಂಟ್ಸ್ ಅನ್ನ ನೋಡಬೇಕು. 50,000 ಇದೆ, 10,000 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ? 60,000 ಆಗುತ್ತೆ. ಡೆಬಿಟ್ ಸೈಡ್ ಟೋಟಲ್ 60,000 ಬ್ಯಾಂಕ್ ಕಾಲಮ್. ಸೊ ಅದೇ ತರ ಕ್ರೆಡಿಟ್ ಸೈಡ್ ನೋಡಬೇಕು ಬ್ಯಾಂಕ್ ಕಾಲಮ್. ಸೊ 10,000, 12,000, 22,000 ಪ್ಲಸ್ 1,000, 23,000 ಪ್ಲಸ್ 17,000, 40,000 ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮ್ 40,000, ಡೆಬಿಟ್ ಸೈಡ್ ಬ್ಯಾಂಕ್ ಕಾಲಮ್ 60,000 ಆಗುತ್ತೆ. ಸೊ ಯಾವ ಕಡೆ ಜಾಸ್ತಿ ಇದೆ? ಇದು ಕೂಡ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಬ್ಯಾಂಕ್ ಕಾಲಮ್ ಟೋಟಲ್ ಎಷ್ಟಾಗುತ್ತೆ? 60,000 ಇದೆ. ಈ ಕಡೆ ಕಡಿಮೆ ಇದೆ, ಆದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಸೊ 60,000 ಜಾಸ್ತಿ ಇದೆ, ಅದನ್ನ ಎರಡು ಕಡೆ ಬರ್ತಾ ಇದೀವಿ. ಸೊ ಇಲ್ಲೂ ಕೂಡ 60,000 ಬರ್ತಾ ಇದೀನಿ. ಸೊ ಈಗ ಎಷ್ಟು ಕಡಿಮೆ ಇದೆ ಅದನ್ನ ಬರೀಬೇಕಾಗುತ್ತೆ. ಸೊ ಈ ಕಡೆ 60,000 ಇದೆ, ಈ ಕಡೆ ಎಷ್ಟಿದೆ? 40,000 ಇದೆ ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ 40,000 ಮೈನಸ್ 60,000 ಮಾಡಿದ್ರೆ ಎಷ್ಟು ಕಡಿಮೆ ಬರುತ್ತೆ? 20,000 ಬರುತ್ತೆ. ಸೊ 20,000 ಅನ್ನ ನಾವೇನ್ ಮಾಡ್ಬೇಕು? ಆ ಕಡೆ ಬರೀಬೇಕು. ಸೊ ಏನಾಗ್ತಾ ಇದೆ? ಸೊ ಇಲ್ಲಿ ಬರ್ದಿದ್ದೀನಿ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬರ್ದಿದ್ದೀನಿ. ಸೊ ಇಲ್ಲಿ ನಾವು ಲಾಜಿಕಲಿ ಅದನ್ನ ಥಿಂಕ್ ಮಾಡಬೇಕು. ಸೊ ನಮ್ ಕಡೆ ರಿಸಿಪ್ಟ್ ಏನಿದೆ, ಸೊ ರಿಸಿಪ್ಟ್ ಏನಿದಾವೆ ಅಂದ್ರೆ ಇನ್ಕಮ್ ಏನಿದಾವೆ, ಕ್ಯಾಶ್ ಕಾಲಮ್ ಅಲ್ಲಿ ಮತ್ತೆ ಬ್ಯಾಂಕ್ ಕಾಲಮ್ ಅಲ್ಲಿ ಏನಿದೆ? ಜಾಸ್ತಿ ಅಮೌಂಟ್ ಇದೆ. ಸೊ ಕ್ಯಾಶ್ ನಮ್ಮ ಹತ್ರ ಎಷ್ಟಿದೆ? 93,000 ಇದೆ ಕ್ಯಾಶ್. ಬ್ಯಾಂಕ್ ಅಲ್ಲಿ ನಮಗೆ ದುಡ್ಡು ಎಷ್ಟಿದೆ? 60,000 ಇದೆ. ನಾವು ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ಸೊ ಪೇಮೆಂಟ್ ಅನ್ನ ಮಾಡಿದ್ರು ಕೂಡ ನಮ್ಗೆ ಏನಾಗ್ತಾ ಇದೆ? ದುಡ್ಡು ಉಳಿತಾ ಇದೆ ನಮ್ಗೆ. ಸೊ ಬ್ಯಾಲೆನ್ಸ್ ಉಳಿತಾ ಇದೆ. ಸೊ ನಮ್ ಕಡೆ ಏನ್ ಇನ್ಕಮ್ ಇದೆ ಅಂದ್ರೆ ನಮ್ ಕಡೆ ಏನ್ ದುಡ್ಡು ಇದೆ ಅದರಿಂದ ನಾವು ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ, ಆದ್ರೂ ಕೂಡ ನಮ್ಗೆ ದುಡ್ಡು ಉಳಿತಾ ಇದೆ, ಬ್ಯಾಲೆನ್ಸ್ ಉಳಿತಾ ಇದೆ. ಸೊ ಅದಕ್ಕೆ ನಾನು ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬರ್ದಿದ್ದೀನಿ. ಸೊ ಕ್ಯಾಶ್ ಎಷ್ಟು ಉಳಿದಿದೆ ನಮ್ಮ ಹತ್ರ? 5,000 ರುಪೀಸ್ ಉಳಿದಿದೆ. ಎಲ್ಲಾ ಪೇಮೆಂಟ್ ಅನ್ನ ಮಾಡಿ 5,000 ಉಳಿದಿದೆ. ಅದೇ ತರ ಬ್ಯಾಂಕ್ ಅಲ್ಲೂ ಕೂಡ ಏನಾಗಿದೆ? ಎಲ್ಲಾ ಪೇಮೆಂಟ್ ಅನ್ನ ಮಾಡಿದ್ರು ಕೂಡ ನಮಗೆ 20,000 ಉಳಿತಾ ಇದೆ. ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 20,000 ಇದೆ. ಸೊ ಈ ಬ್ಯಾಲೆನ್ಸ್ ಅನ್ನ ನಾವು ನೆಕ್ಸ್ಟ್ ಮಂತ್ ಗೆ ಏನ್ ಮಾಡ್ಬೇಕು? ಟ್ರಾನ್ಸ್ಫರ್ ಮಾಡಬೇಕು. ಸೊ ಸೆಪ್ಟೆಂಬರ್ ಆದ್ಮೇಲೆ ಏನ್ ಮಾಡ್ಬೇಕು? ಅಕ್ಟೋಬರ್ ಫಸ್ಟ್ ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ಕಡೆ ಬರಬೇಕು. ಸೊ ಟೋಟಲ್ ಆದ್ಮೇಲೆ ನೆಕ್ಸ್ಟ್ ಕಾಲಮ್ ಅಲ್ಲಿ ಬರಬೇಕು ಅಕ್ಟೋಬರ್ 1st, 2019. ಸೊ ಏನಂತ ಬರಬೇಕು? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಬೇಕು. ಸೊ ಕ್ಯಾಶ್ ಕಾಲಮ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಆ ಬ್ಯಾಲೆನ್ಸ್ ಅನ್ನ ಕ್ಯಾಶ್ ಕಾಲಮ್ ಅಲ್ಲೇ ಬರಬೇಕು 5,000. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟು ಉಳಿದಿದೆ? 20,000. ಅದೇ ಅಮೌಂಟ್ ಅನ್ನ ಬ್ಯಾಂಕ್ ಕಾಲಮ್ ಅಲ್ಲಿ ಕೂಡ ಬರಬೇಕು. ಸೊ ಈ ತರ ನಾವೇನ್ ಮಾಡ್ಬೇಕು? ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಎಲ್ಲ ಸಿಮಿಲರ್ ಇರುತ್ತೆ. ಸೊ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಮತ್ತೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಎಲ್ಲ ಸಿಮಿಲರ್ ಇರುತ್ತೆ. ಆದ್ರೆ ಒಂದೇ ಎಂಟ್ರಿ ಬರುತ್ತೆ. ಅದ್ಯಾವಪ್ಪ ಅಂತಂದ್ರೆ ಕಾಂಟ್ರಾ ಎಂಟ್ರೀಸ್ ಬರುತ್ತೆ. ಸೊ ಕಾಂಟ್ರಾ ಎಂಟ್ರೀಸ್ ಬಂದಾಗ ನೀವು ಕೇರ್ಫುಲಿ ಏನ್ ಮಾಡ್ಬೇಕು? ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಇದರಲ್ಲಿ ನಿಮ್ಗೆ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕೇಳಬಹುದು. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ಈಗ. ಸೊ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಇದಾದ್ಮೇಲೆ ನಾನು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ.